ನಮಸ್ಕಾರ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸೌಶ್ರೀ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ತುಂಬಾನೇ ಚೆನ್ನಾಗಿದ್ದೀನಿ. ನಾನಿವತ್ತು ಎರಡು ಕಡೆ ಶಾಪಿಂಗ್ ಮಾಡಿದ್ದಿದ್ದು ಇದ್ರ ಬಗ್ಗೆ ಡಿಫ್ರೆನ್ಸ್ ಏನಿರುತ್ತೆ, ಪ್ರೈಸ್ ಇರ್ಬೋದು, ಕ್ವಾಲಿಟಿ ಇರ್ಬೋದು, ಅದೆಲ್ಲ ಏನಿರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಒಂದು ಯಾವುದು ಅಂತಂದ್ರೆ ವೆಂಕಟೇಶ್ವರ ಗಾರ್ಮೆಂಟ್ಸ್. ನಿಮ್ಗೆಲ್ಲ ಆಲ್ರೆಡಿ ಗೊತ್ತಿರ್ಬೋದು. ತುಂಬಾ ಕಡೆ ಇವಾಗ ಟ್ರೆಂಡಲ್ಲಿ ಇದೆ. ಅದು ತುಂಬಾ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಮತ್ತೆ ಲೋ ಪ್ರೈಸ್ಗೆ ಎಲ್ಲಾರ್ದು ಯೂನಿಸೆಕ್ಸ್ ಮೀನ್ಸ್ ಕಿಡ್ಸ್ದು ಮತ್ತೆ ವುಮೆನ್ಸ್ದು, ಮೆನ್ಸ್ದು ಎಲ್ಲಾರ ಕ್ಲಾತ್ಸು ತುಂಬಾ ಕಡಿಮೆಗೆ ಸಿಗ್ತಾ ಇದೆ ಅಲ್ಲಿ. ಸೊ ಅದ್ರದ್ದು ರಿವ್ಯೂ ಹೇಳ್ತಾ ಇದ್ದೀನಿ. ಮತ್ತೆ ನಾನು ಅದೇ ಸೇಮ್ ಪ್ರಾಡಕ್ಟ್ಸ್ನ ರಿಲಯನ್ಸ್ ಅಲ್ಲಿ ತಂದಿದ್ದೆ. ನಾನು ರಿಲಯನ್ಸ್ ವೆಂಕಟೇಶ್ವರ ಗಾರ್ಮೆಂಟ್ಸ್ದು ಮತ್ತೆ ರಿಲಯನ್ಸ್ ಸ್ಮಾರ್ಟ್ದು ಪ್ರೈಸ್ ಡಿಫ್ರೆನ್ಶಿಯೇಷನ್ ಏನಿರುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನಾನು ಇವಾಗ. ಮತ್ತೆ ಕ್ಲಾತ್ ಹೆಂಗಿರುತ್ತೆ ಅಂತ ಹೇಳಿ ತೋರಿಸ್ತೀನಿ. ಫಸ್ಟ್ ಇವಾಗ ನಾನು ಇದನ್ನ ಶಾಪ್ ಮಾಡ್ಕೊಂಡ್ ಬಂದಿದ್ದು ಲಾಸ್ಟ್ ಸಂಡೇ ಅನ್ಸುತ್ತೆ. ಶಾಪಿಂಗ್ ಹೋಗಿದ್ ಬರ್ಬೇಕು ಅಂತ ಹೇಳಿ ಶಾಪಿಂಗ್ ಮಾಡ್ಕೊಂಡ್ ಬಂದೆ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಲ್ಲಿ. ತುಂಬಾನೇ ಚೆನ್ನಾಗಿತ್ತು, ತುಂಬಾನೇ ಇಷ್ಟ ಆಯ್ತು ನನಗೆ ಕ್ಲಾತ್ಸ್ ಎಲ್ಲ. ಸೊ ಅದಕ್ಕೋಸ್ಕರ ತಗೊಂಡ್ಬಂದೆ. ಸೊ ಅದನ್ನ ರಿವ್ಯೂ ಮಾಡೋಣ ಅಂತ ಹೇಳಿ ರಿವ್ಯೂ ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ತೋರಿಸೋದು ಈ ಟಿ ಶರ್ಟ್. ನೋಡ್ತಾ ಇರ್ಬೋದು ನೀವು, ಪ್ರಿಂಟೆಡ್ ಟಿ ಶರ್ಟ್ ಇದು. ಈ ಟಿ ಶರ್ಟ್ ನಾನು ತಗೊಂಡಿದ್ದು ರಿಲಯನ್ಸ್ ಅಲ್ಲಿ ನಮ್ಮ ಹಸ್ಬೆಂಡಿಗೆ. ಈ ಟಿ ಶರ್ಟ್ ನೋಡಿದ್ರಲ್ಲ, ಸೇಮ್ ಇದೇ ತರದ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಲ್ಲಿ ತಂದಿರೋದು ತೋರಿಸ್ತೀನಿ. ನೋಡಿ, ಇದು ನಾನು ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಲ್ಲಿ ತಂದಿದ್ದು. ಕಲರ್ ಚೇಂಜ್ ಇದೆ, ಬಟ್ ಲೀವ್ಸ್ ಪ್ರಿಂಟ್ಸ್ ಎಲ್ಲ ಚೇಂಜ್ ಇದೆ. ಸೇಮ್ ಕ್ವಾಲಿಟಿ ಇದೆ ಕಂಪೇರ್ ಟು ರಿಲಯನ್ಸ್. ಇದರಲ್ಲಿ ಇನ್ನ ಸಾಫ್ಟ್ ಆಗಿದೆ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಲ್ಲಿ. ನಾನು ಅವರು ಕಡಿಮೆ ಕೊಡ್ತಾ ಇದಾರೆ, ಇವ್ರು ಜಾಸ್ತಿ ಕೊಡ್ತಾ ಇದಾರೆ, ಮತ್ತೆ ಅವರು ಪುವರ್ ಕ್ವಾಲಿಟಿ ಕೊಡ್ತಿದಾರೆ, ತುಂಬಾ ರೇಟ್ ಇಸ್ಕೊತಿದ್ದಾರೆ, ಆ ತರನು ಹೇಳ್ತಾ ಇಲ್ಲ. ಬಟ್ ನಾನ್ ಹೇಳ್ತಾ ಇರೋದು ಪ್ರೈಸ್ ಡಿಫ್ರೆನ್ಶಿಯೇಷನ್ ಇಷ್ಟೊಂದಿತ್ತು ಅಂತಂದ್ರೆ ನಾವು ನಿಜ ಬಕ್ರ ಆಗ್ತಿದೀವಿ ಅಂತಾನೆ ಅನ್ಸೋದು ನನಗೆ. ಸೊ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಈ ವಿಡಿಯೋನ. ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಲ್ಲಿ ಈ ಟಿ ಶರ್ಟ್ ತಂದೆ ನಾನು. ಇದು ಯಾವುದು ಬ್ರ್ಯಾಂಡ್? ಬಫೆಲೋ ಬ್ರ್ಯಾಂಡ್ ಅಂತೆ. ಸೊ ಇದು ರಿಲಯನ್ಸ್ ಅಲ್ಲಿ DNMX ಅಂತ ಇದೆ ಬ್ರ್ಯಾಂಡ್. ಸೊ ಇದನ್ನ ತಗೊಂಡಿದ್ದು. ನಾನು ಈ ಟಿ ಶರ್ಟ್ ಕೊಟ್ಟಿದ್ದು $299 ಅನ್ಸುತ್ತೆ. ರಿಲಯನ್ಸ್ ಅಲ್ಲಿ ತಂದಿದ್ದು, ಮಲ್ಲೇಶ್ವರಂ ಅಲ್ಲಿ ತಂದಿದ್ದು ನಾನು ಇದನ್ನ. $299. ನಾನು ಈ ಟಿ ಶರ್ಟ್ ಇವಾಗ ತಗೊಂಡಿರೋದು $249. ಬೇಕಿದ್ರೆ ತೋರಿಸ್ತೀನಿ ನಾನು ನಿಮ್ಗೆ, ನೋಡ್ಕೊಳ್ಳಿ. $249 ಇದ್ರದ್ದು ಪ್ರೈಸ್. ಸೇಮ್ ಅದೇ ತರ ಇದೆ, ಏನು ಕ್ವಾಲಿಟಿ ಡಿಫ್ರೆನ್ಶಿಯೇಷನ್ ಅನಿಸ್ತಾ ಇಲ್ಲ. ಸಾಫ್ಟ್ ಅನಿಸ್ತಿದೆ ಸ್ವಲ್ಪ, ಇದಕ್ಕಿಂತ ಇದು ಸಾಫ್ಟ್ ಅನಿಸ್ತಾ ಇದೆ ನನಗೆ. ಒಂದಿದಾಯ್ತು. ನೆಕ್ಸ್ಟ್ ಶಾರ್ಟ್. ಈ ಶಾರ್ಟ್ಸ್ ನಮ್ಮ ಹಸ್ಬೆಂಡಿಗೆ ಈ ಟಿ ಶರ್ಟ್ಗೆ ಅಂತಾನೆ ತಂದಿದ್ದೀನಿ ನಾನು. ಇದಕ್ಕೆ ನಾನು ಕೊಟ್ಟಿದ್ದು $899. ನಿಜವಾಗ್ಲೂ ನನಗೆ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಲ್ಲಿ ಇನ್ನೊಂದು ಶಾರ್ಟ್ಸ್ ತೋರಿಸ್ತೀನಿ, ಇದೇ ತರದ್ದು ಬ್ರೌನ್ ಕಲರ್ದು. ನೋಡಿ, ಇದನ್ನ ನೋಡಿದ್ಮೇಲೆ ನನ್ಗೆ ತುಂಬಾ ಶಾಕ್ ಆಯ್ತು. ನಾನು ಇಷ್ಟೊಂದು ದುಡ್ಡು ಕೊಟ್ಟು ತಗೊಬಂದ ಅಂತ ಹೇಳಿ. $899 ಇದು ನಿಜ ವರ್ತ್ ಅನ್ಸ್ಲಿಲ್ಲ ನನಗೆ. ಯಾಕಂತಂದ್ರೆ ಕ್ವಾಲಿಟಿ ವೈಸ್ ಸೇಮೇನೆ ಇದೆ, ಡಿಫರೆನ್ಶಿಯೇಷನ್ ಏನು ಇಲ್ಲ ಕ್ವಾಲಿಟಿ ವೈಸ್. ಬಟ್ ರೇಟ್ ಮಾತ್ರ ಅಷ್ಟಿದೆ. ಸೇಮ್ ಅದೇ ತರ ಥ್ರೆಡ್ ಬಂದಿದೆ, ಜಿಪ್ ಇದೆ, ಪಾಕೆಟ್ಸ್ ಇದೆ, ಬ್ಯಾಕ್ ಪಾಕೆಟ್ ಇದೆ, ಎಲ್ಲಾನು ಇದೆ. ಬಟ್ ಪ್ರೈಸ್ ಮಾತ್ರ ಡಿಫ್ರೆಂಟ್ ಇದೆ. ಸೊ ನಾನು ಇದಕ್ಕೆ ಕೊಟ್ಟಿದ್ದು $499. ಇದಕ್ಕೆ ಈ ಶಾರ್ಟ್ ಕೊಟ್ಟಿದ್ದು. ಬಟ್ ರಿಲಯನ್ಸ್ ಅಲ್ಲಿ ಏನ್ ತಗೊಂಡೆ ಅಂತ ಹೇಳಿದ್ನಲ್ಲ, ಇದಕ್ಕೆ ನಾನು ಕೊಟ್ಟಿದ್ದು $899. ನೀವು ಹೇಳಿ ನನ್ ಬಕ್ರ ಅದನ್ನ ಆಗಿಲ್ವಾ ಅಂತ ಹೇಳಿ. ಮತ್ತೆ ಅದೆರಡು ಪ್ರಾಡಕ್ಟ್ ರಿವ್ಯೂ ಅಷ್ಟೇನೆ. ಬಟ್ ಇನ್ಯಾವುದು ಪ್ರಾಡಕ್ಟ್ ರಿವ್ಯೂ ಅಂತಂದ್ರೆ ಡಿಫ್ರೆನ್ಶಿಯೇಷನ್ ಮಾಡ್ತಾ ಇಲ್ಲ ನಾನು. ಅದೆರಡು ನನಗೆ ಸೇಮ್ ದೇ ತಂದಿರೋದು ನಾನು. ಬಟ್ ಪ್ರಾಡಕ್ಟ್ ವೈಸ್, ಪ್ರೈಸ್ ವೈಸ್ ಇಷ್ಟೊಂದು ಡಿಫ್ರೆನ್ಶಿಯೇಷನ್ ಇದೆಯಲ್ಲ ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತೆ ಅದಾದ್ಮೇಲೆ ಸ್ವಲ್ಪ ನಾನು ನನ್ನ ಮಗಳಿಗೆ ಮತ್ತೆ ಇನ್ನೂ ಒಂದೆರಡು ಜೊತೆ ಶಾರ್ಟ್ಸ್ ಅದೆಲ್ಲ ತಂದೆ ನಮ್ಮ ಹಸ್ಬೆಂಡ್ಗೆ, ಶಾರ್ಟ್ ಟಿ ಶರ್ಟ್. ಯಾಕಂದ್ರೆ ಇನ್ನೇನು ಸಮ್ಮರ್ ಬರ್ತಾ ಇದೆಯಲ್ಲ, ಎಲ್ಲಾದ್ರೂ ಹೊರಗಡೆ ಹೋದ್ರೂ ಹಾಕೊಳ್ಳೋದಕ್ಕೆಲ್ಲ ಈಸಿ ಇರುತ್ತೆ, ಚೆನ್ನಾಗಿರುತ್ತೆ ಟ್ರಾವೆಲ್ ಮಾಡ್ಬೇಕಾದ್ರೆಲ್ಲ ಅಂತ ಹೇಳಿ ತಗೊಂಡಿದ್ದೀನಿ ನಾನು. ಈ ಶಾರ್ಟ್ ತಗೊಂಬಂತಂದೆ, ಗ್ರೀನ್ ಕಲರ್ ಇದು. ಇದಕ್ಕೆ ಪ್ರಿಂಟೆಡ್ ಇದೆ, ಬ್ಲ್ಯಾಕ್ ಪ್ರಿಂಟೆಡ್. ತುಂಬಾ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ಇದ್ರ ಪ್ರೈಸ್ ಬಂದು $349. ತುಂಬಾ ವರ್ತ್ ಅನಿಸ್ತು ನನಗೆ. ಪಾಕೆಟ್ ಇದೆ, ಬಟನ್ ಬಂದಿದೆ ಪಾಕೆಟ್ಗೂ.
ನೋಡ್ತಾ ಇರ್ಬೋದು, 2 ಕಡೆ ಪಾಕೆಟ್ ಇದೆ, ಇಲ್ಲೂ 2 ಕಡೆ ಪಾಕೆಟ್ ಇದೆ, ಜಿಪ್ ಇದೆ ಸೇಮ್. ಬಾಯ್ಸ್ ಆಲ್ರೆಡಿ ಎಲ್ಲದಕ್ಕೂ ಆಲ್ಮೋಸ್ಟ್ ಎಲ್ಲದಕ್ಕೂ ಜಿಪ್ ಬರುತ್ತೆ, ಬಟ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇದಕ್ಕೆ ನಾನು ಕೊಟ್ಟಿದ್ದು 349 ವರ್ತ್ ಅನಿಸ್ತು. ಇದಂತೂ ನನಗೆ ತುಂಬಾ ವರ್ತ್ ಅನಿಸ್ತು. ಯಾಕಂತಂದ್ರೆ ಕಾಟನ್ ಮಿಕ್ಸ್ ಬರುತ್ತಲ್ಲ, ಆ ಥರ ಮಿಕ್ಸ್ಡ್ ಕಾಟನ್ ಬರುತ್ತಲ್ಲ, ಆ ಥರ ಇದೆ ಕ್ಲಾತ್. ಫುಲ್ ಕಾಟನ್ ಅಲ್ಲ, ಬಟ್ ವರ್ತ್ 349ಗೆ. ನಾನು ಇವಾಗ ಏನು ಪ್ಯಾಂಟ್ ಶಾರ್ಟ್ಸ್ ತೋರಿಸ್ದೆ, ಇದಕ್ಕೆ ಈ ಟಿ ಶರ್ಟ್ ತಂದಿರೋದು ನಾನು. ತುಂಬಾ ಚೆನ್ನಾಗಿದೆ, ಒಂಥರ ಯುನೀಕ್ ಆಗಿದೆ ಅಂತ ಅನಿಸ್ತು ನನಗೆ. ಪ್ರಿಂಟ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ನಾನು ಯಾವುದೇ ಬಟ್ಟೆ ತಗೋಬೇಕಾದ್ರೂ ಆಕ್ಚುಲಿ ನನ್ನ ಮಗಳಿಗೆ ಆದ್ರೂ, ನನಗೆ ಆದ್ರೂ, ಇಲ್ಲ ನಮ್ಮ ಹಸ್ಬೆಂಡ್ಗೆ ಆದ್ರೂ, ನಮ್ಮ ಹಸ್ಬೆಂಡ್ ಯೂಶ್ವಲಿ ಬರಲ್ಲ ಶಾಪಿಂಗಿಗೆ, ನಾನೇ ಎಲ್ಲ ಶಾಪ್ ಮಾಡ್ಕೊಂಬರೋದು ಅವರಿಗೆ. ಅವ್ರೇನಾದ್ರೂ ಬಂದ್ರೆ ಗೊತ್ತಲ್ಲ, ಅದು ತಗೋ, ಇದು ತಗೋ, ಇದು ತಗೋ, ಅದು ತಗೋ ಅಂತ ಹೇಳಿ ಎಲ್ಲ ಎತ್ತಾಕೊಂತ ಇರ್ತಾರೆ. ಸೊ ಅದಕ್ಕೆ ಅವ್ರು ಬರೋದೇ ಇಲ್ಲ, ನಾನು ಬರಲ್ಲ ಅಂತ ಹೇಳಿ. ಪ್ರೈಸ್ ವೈಸು ಖರ್ಚು ಮಾಡೋಕ್ಕಾಗಲ್ಲ ಅಂತ ಅಲ್ಲ, ಬಟ್ ಅವ್ರು ಬಂದ್ರೆ ಕಾಂಪ್ಲಿಕೇಶನ್ಸ್ ಬೇಡ ಅಂತ ಹೇಳಿ ನಾನೇ ಹೋಗ್ತೀನಿ. ಆಲ್ಮೋಸ್ಟ್ ಕ್ಲಾತ್ ಶಾಪಿಂಗ್ ಎಲ್ಲ ನನ್ನ ಹತ್ರ, ನಮ್ಮ ಹಸ್ಬೆಂಡ್ ಹತ್ರ, ನನ್ನ ಮಗಳ ಹತ್ರ ಇರೋ ಬಟ್ಟೆಗಳಲ್ಲಿ ಎಲ್ಲ ಬಟ್ಟೆನೂ ನಾನು ಚೂಸ್ ಮಾಡಿರೋದೇನೆ ಅದು. ಸೊ ಈ ಟಿ ಶರ್ಟು ಬರೀ 199, ಬರೀ 199ಗೆ ಇಷ್ಟೊಂದು ಚೆನ್ನಾಗಿರೋ ಯೂನಿಕ್ ಆಗಿರೋಂಥ ಟಿ ಶರ್ಟ್ ಸಿಕ್ತು. ಆಲ್ರೆಡಿ ನಾನು ಹೇಳ್ತಾ ಇದ್ದೆ, ಆ ಟಾಪಿಕ್ ಬಿಟ್ಟು ಹೊರಗಡೆ ಬಂದ್ಬಿಟ್ಟೆ. ನಾನು ಯಾವುದೇ ಬಟ್ಟೆ ತಗೋಬೇಕಾದ್ರೂ ಯೂಶ್ವಲಿ ನಮ್ಮ ಹಸ್ಬೆಂಡ್ಗೆ ಫಸ್ಟ್ ನಾನು 1 ಸೆಕೆಂಡು ಕಣ್ಣು ಮುಚ್ಚಿ ಥಿಂಕ್ ಮಾಡ್ತೀನಿ, ಅಂದರೆ ಇಮ್ಯಾಜಿನೇಷನ್ ಮಾಡ್ಕೊತೀನಿ, ಇದು ಹಾಕೊಂಡ್ರೆ ಹೆಂಗೆ ಕಾಣಿಸ್ತಾರೆ ಅವರು ಅಂತ ಹೇಳಿ. ಸೊ ಅದಾದ್ಮೇಲೆ ತಗೋಬರೋದು ಯಾವುದೇ ಬಟ್ಟೆ ಆದ್ರೂ. ಯಾಕಂತಂದ್ರೆ ಅವ್ರು ಸ್ವಲ್ಪ ನನಗಿಂತ ಕಲರೇ ಇದ್ದಾರೆ, ಅಂದರೆ ಸ್ವಲ್ಪ ವೈಟ್ಗೆ ಇದ್ದಾನೆ ನನಗಿಂತ. ಸೊ ಅದಕ್ಕೋಸ್ಕರ ನಾನು ಯಾವುದೇ ಸೈಜ್ ಎಲ್ಲ ಕರೆಕ್ಟಾಗಿ ಫಿಟ್ ಆಗೋ ಥರನೇ ತಂದಿರ್ತೀನಿ. ಬಟ್ ಯಾವುದೇ ಕ್ಲಾತ್ ತಂದ್ರೂ ಫಸ್ಟ್ ಅವ್ರಿಗೆ ನಾನು ಇಮ್ಯಾಜಿನೇಷನ್ ಮಾಡಿಕೊಂಡು ಇದು ಚೆನ್ನಾಗಿ ಕಾಣಿಸುತ್ತೆ ಇವರಿಗೆ ಅನ್ನೋದಾದ್ರೆ ಮಾತ್ರ ತರೋದು, ಇಲ್ಲಾಂದ್ರೆ ನಾನು ತರೋದೇ ಇಲ್ಲ ಯಾವುದೇ ಆದ್ರೂ. ಬಟ್ ಇಲ್ಲಿ ತನಕ ಯಾವುದೇ ತಂದ್ರೂ ಎಲ್ಲ ಚೆನ್ನಾಗಿರೋದೇ ತಂದಿದ್ದೀನಿ. ಸೊ ಇದು ಈ ಶಾರ್ಟು, ಈ ಟಿ ಶರ್ಟ್ ತಗೊಬಂತಂದೆ. ನಾನು ಹೇಳಿದ್ರೆ ಇದಕ್ಕೆ 349, ಇದಕ್ಕೆ 199 ಅಷ್ಟೇ. ಇದು ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಲ್ಲೇ ತಂದಿದ್ದು ನಾನು. ಮತ್ತೆ ನೆಕ್ಸ್ಟ್ ಸೇಮ್ ಬಫೆಲೋ ಬ್ರ್ಯಾಂಡ್ದು ತುಂಬ ಸಾಫ್ಟ್ ಕ್ಲಾತು ಈ ಟಿ ಶರ್ಟ್ ತಗೊಂಡೆ, ಪಿಂಕಿನ್ ಕಲರು. ಸೊ ಇದಕ್ಕೆ ಸ್ವಲ್ಪ ಕಾಸ್ಟ್ಲಿ ಇತ್ತು, ಯಾಕಂತಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಬಟನ್ ಬಂದಿದೆ. ಸೊ ಅದಕ್ಕೋಸ್ಕರ ಈ ಟಿ ಶರ್ಟಿಗೆ ನಾನು ಕೊಟ್ಟಿದ್ದು 249 ರುಪೀಸ್ ಕೊಟ್ಟೆ ಈ ಟಿ ಶರ್ಟ್ಗೆ. ಸೊ ಈ ಟಿ ಶರ್ಟಲ್ಲಿ ಈ ಪ್ರಿಂಟ್ ಏನು ಬಂದಿದೆ, ಈ ಪ್ರಿಂಟಲ್ಲಿರೋ ಕಲರ್ದು ಮರೂನ್ ಕಲರ್ದು ಶಾರ್ಟ್ಸ್ ತಂದಿದ್ದೀನಿ. ಇದು ಈ ಶಾರ್ಟ್ಸ್ ತಗೊಬಂದೆ. ಇದಕ್ಕೂ ಸೇಮ್ ಪಾಕೆಟ್ ಎಲ್ಲ ಇದೆ, ಹಿಂದೆ ಎಲ್ಲ ಜಿಪ್ ಇಲ್ಲ ಅಷ್ಟೇ ಇದೆ, ಎಲಾಸ್ಟಿಕ್ ಇದೆ, ಬಟನ್ ಬಂದಿಲ್ಲ, ಅದರಿಂದ ಜಿಪ್ ಇಲ್ಲ. ಇದಕ್ಕೆ ನಾನು ಕೊಟ್ಟಿದ್ದು 249. ಇದಂತೂ ತುಂಬಾ ಸಾಫ್ಟ್ ಆಗಿದೆ, ಎಷ್ಟು ಚಂದ ಇದೆ ಅಂದ್ರೆ ಈಗ ಸೆಕೆಗಾಲಕ್ಕೆ ಹಾಕೊಂಡ್ರೆ ಸೆಕೆನೇ ಆಗಲ್ಲ, ಅಷ್ಟೊಂದು ಚೆನ್ನಾಗಿದೆ. ಇದೆರಡು ಸೇರಿ ಕಾಂಬಿನೇಷನ್ ಆಗುತ್ತೆ ಅಂತ ಹೇಳಿ ಇದನ್ನ ತಗೊಬಂದೆ ನಾನು. ಎಲ್ಲ ಸಪ್ರೇಟ್ ಇದ್ದಿದ್ದು, ನಾನು ಎಲ್ಲಾನು ಬೇರೆ ಬೇರೆ ತಗೊಂಡು ಚೂಸ್ ಮಾಡ್ಕೊಂಡು ಕಂಬೈನ್ ಮಾಡ್ಕೊಂಡು ಚೂಸ್ ಮಾಡ್ಕೊಂಡಿದ್ದೀನಿ ಕಲರ್ಸ್ ಕಾಂಬಿನೇಷನ್ ಎಲ್ಲ. ಇದೊಂದು ಸೆಟ್ಟು, ಒಟ್ಟು 3 ಸೆಟ್ಸ್ ಆಯ್ತು ಇವಾಗ ಅವರಿಗೆ. ಅದಾದ್ಮೇಲೆ ಇವಾಗ ನನ್ನ ಮಗಳಿಗೆ ಎಲ್ಲಾರ್ಗೂ ತಂದು ಅವಳಿಗೆ ಬಿಡಕ್ಕಾಗಲ್ಲ, ನನಗೆ ಆಕ್ಚುಲಿ ತಗೊಂಡಿಲ್ಲ ನಾನು. ಯಾಕಂದ್ರೆ ಆಲ್ರೆಡಿ ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸೀರೆ ತಗೊಂಡಿದ್ದು, ಅದ್ಯಾವುದೂ ಇನ್ನ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸೇ ಇಲ್ಲ ನಾನು, ಹಂಗೆ ಇದೆ. ಇನ್ನ ಒಂದೆರಡು ಸೀರೆಗಳು ನಾನು ಒಂದು 5 ವರ್ಷದ ಮುಂದೆ ಅನ್ಸುತ್ತೆ, 5 ವರ್ಷದ ಹಿಂದೆ ನಾನು ಪ್ರೆಗ್ನೆನ್ಸಿ ಆಗಿದ್ದಾಗೆಲ್ಲ ಸೀರೆ ಎಲ್ಲ ಕೊಟ್ಟಿದ್ರು ನನ್ನ ಕಲೀಗ್ಸು. ಸೊ ಅದೆಲ್ಲಾನು ಬ್ಲೌಸ್ ಹೊಲ್ಸೇ ಇಲ್ಲ ನಾನು, ಅದು ಹಂಗೆ ಇಟ್ಟಿದ್ದೀನಿ. ಸೊ ಅದಕ್ಕೆ ಅದನ್ನೇ ಸ್ಟಿಚ್ ಮಾಡಿಸ್ಕೊಂಡ್ರೆ ಆಯಿತು, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ದುಡ್ಡು. ಇವ್ರುಗಳಿಗಾದ್ರೆ ಯೂಸ್ ಆಗುತ್ತೆ, ನನ್ನ ಮಗಳಿಗೆ ನಮ್ಮ ಹಸ್ಬೆಂಡ್ಗಾದ್ರೆ ಡೈಲಿ ವೇರ್ಗೆಲ್ಲ ಹಾಕೊಂತಾರೆ ಅಂತ ಹೇಳಿ ಅವ್ರಿಗೆ ತಂದಿದ್ದೀನಿ. ನಾನು ಏನೇ ತಗೊಂಡ್ರು ಯಾವುದು ಜಾಸ್ತಿ ವೇರ್ ಮಾಡೋಂಗಿಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನಾನು ಹಾಸ್ಪಿಟಲಲ್ಲಿ ಕೆಲಸ ಮಾಡೋದ್ರಿಂದ ಯೂನಿಫಾರ್ಮಲ್ಲಿ ಹೋಗ್ತೀನಿ, ಯೂನಿಫಾರ್ಮಲ್ಲೇ ಬರ್ತೀನಿ. ಇಲ್ಲಾಂತಂದರೆ ಕಲರ್ ಡ್ರೆಸ್ ಯಾವಾಗಲಾದ್ರೂ ಹಾಸ್ಪಿಟಲಲ್ಲಿ ಏನಾದ್ರೂ. ನಾನು ಇವಾಗ ಆ್ಯಕ್ಚುಲಿ ಲ್ಯಾಕ್ಟೇಷನ್ ನರ್ಸಾಗಿ ಕೆಲಸ ಮಾಡ್ತಾ ಇರೋದು, ಅಂದರೆ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಇರ್ತಾರಲ್ಲ, ನ್ಯೂ ಬಾರ್ನ್ ಬೇಬಿ ಡೆಲಿವರಿ ಆಗಿರುತ್ತೆ. ಸೊ ಮದರ್ಸ್ಗೆ, ನ್ಯೂ ಬಾರ್ನ್ ಬೇಬೀಸ್ಗೆ ಸಕ್ಕಿಂಗು ಅದೆಲ್ಲ ಪ್ರಾಬ್ಲಮ್ ಇರುತ್ತೆ, ಅವ್ರಿಗೆಲ್ಲ ಮದರ್ಸ್ಗೆ ಹೆಂಗ್ ಫೀಡ್ ಮಾಡಿಸೋದು ಅನ್ನೋದೆಲ್ಲ ಆ್ಯಕ್ಚುಲಿ ಅದೆಲ್ಲ ನ್ಯಾಚುರಲ್ ಪ್ರೊಸೆಸ್, ಬಟ್ ಸ್ವಲ್ಪ ಜನಕ್ಕೆ ಡೌಟ್ಸ್ ಇರುತ್ತೆ. ಸೊ ಅದನ್ನೆಲ್ಲ ಕ್ಲಿಯರ್ ಮಾಡೋಕ್ಕೆ ಅಂತೇಳಿ ಲ್ಯಾಕ್ಟೇಷನ್ ನರ್ಸ್ ಅಂತ ಇಟ್ಟಿರ್ತಾರೆ. ಸೊ ಆ ಪೊಸಿಷನ್ ನನಗೆ ಕೊಟ್ಟಿದ್ದಾರೆ ಇವಾಗ. ಸೊ ಅದರಿಂದ ನನಗೆ ಈ ಥರ ಆಂಟಿನೆಟಲ್ ಸೆಷನ್ಸ್, ಬೇಬಿ ಶವರ್ ಎಲ್ಲ ಮಾಡ್ತಾ ಇರ್ತಾರೆ ನಮ್ಮ ಹಾಸ್ಪಿಟ್ಲಲ್ಲಿ. ಸೊ ಅವಾಗ ಆಂಟಿನೆಟಲ್ ಸೆಷನ್ಸ್ ಅದು ಇದು ಇದ್ದಾಗ ಮಾತ್ರ ಕಲರ್ ಡ್ರೆಸ್ ಇರುತ್ತೆ. ಸೊ ಅದಕ್ಕೋಸ್ಕರ, ಇಲ್ಲ ಏನಾದ್ರೂ ಫೆಸ್ಟಿವಲ್ಸು ಎತ್ನಿಕ್ ವೇರ್ ಇದ್ರೆ ಹಾಕೊಂಡು ಹೋಗ್ಬೋದು ಅಷ್ಟೇ, ಇಲ್ಲಾಂದ್ರೆ ನನಗಂತೂ ಬಟ್ಟೆಗಳು ಯೂಸೇ ಆಗಲ್ಲ. ಸೊ ಅದಕ್ಕೆ ನಾನು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಸುಮ್ಮನೆ ದುಡ್ಡು ಬಟ್ಟೆಗೆ ಹಾಕೋ ಬದಲು ಕಬೋರ್ಡ್ ತುಂಬ ಸೀರೆ ಇದೆ,
ಅದನ್ನಂತೂ ನಿಜ ನಾನು ಒಂದೊಂದೇ ಸಾರಿ ಹಾಕಿರೋದು. ಮದ್ವೆಯಿಂದ ಹಿಡಿದು ಇಲ್ಲಿ ತನಕ ಎಷ್ಟು ಸೀರೆ ತಗೊಂಡಿದ್ದೀನಿ ಎಲ್ಲಾನು ಒಂದೇ ಸಾರಿ ವೇರ್ ಮಾಡಿರೋದು. ನಾನು ಮದುವೆ ಸೀರೆ ಕೂಡ 2 ಸತಿ ವೇರ್ ಮಾಡಿದ್ದೀನಿ ನಾನು ಅಷ್ಟೇನೆ. ಡ್ರೈ ಕ್ಲೀನ್ ಮಾಡಿ ಹಂಗೆ ಇಟ್ಟಿದ್ದೀನಿ, ಯೂಸೇ ಮಾಡಿಲ್ಲ ನಾನು. ಸೊ ನಾನು ಮುಂದಿನ ವಿಡಿಯೋಸ್ ಅಲ್ಲಿ ಅದನ್ನು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸ್ಯಾರಿ ಕಲೆಕ್ಷನ್ಸ್ ಮತ್ತೆ ನಂದು ಬ್ಯಾಗ್ ಕಲೆಕ್ಷನ್ಸ್ ಎಲ್ಲ ಇದೆ, ತುಂಬಾ ಬ್ಯಾಗ್ಸ್ ಇದೆ ನನ್ನ ಹತ್ರ. ಸೊ ಅದರದೆಲ್ಲ ಕಲೆಕ್ಷನ್ಸ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸರಿ, ಮೈನ್ ಟಾಪಿಕ್ ಬರೋಣ. ಇವಾಗ ನನ್ನ ಮಗಳಿಗೆ ತಂದೆ ಈ ಪ್ಯಾಂಟು ಲೆಗಿನ್ಸ್ ಪ್ಯಾಂಟ್ ತರ ಇದೆ. ಸೊ ಅವಳಿಗೆ ಫಿಟ್ ಆಗುತ್ತಿದ್ದು, ಚಿಕ್ಕದು ಅಂತ ಅನ್ಕೊಬಹುದು ನೀವು, ಬಟ್ ಲೆಗಿನ್ಸ್ ಆಂಕಲ್ ಲೆಂತ್ ತರ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ತಗೊಂಡೆ. ನಾನು ಇದಕ್ಕೆ ಕೊಟ್ಟಿದ್ದು 89 ರುಪೀಸ್ ಈ ಲೆಗಿನ್ಸ್ ಪ್ಯಾಂಟಿಗೆ. ಮತ್ತೆ ಆ ಲೆಗಿನ್ಸಿಗೆ ಕಾಂಬಿನೇಷನ್ ಆಗಿ ಟಿ ಶರ್ಟ್ ಬೇಕಲ್ಲ, ಸೊ ಈ ಟಿ ಶರ್ಟ್ ತಗೊಂಡೆ ಅವಳಿಗೆ. ಇದು 99 ರುಪೀಸು. ಈ ಟಿ ಶರ್ಟ್ 100 ರುಪೀಸ್, 99 100 ರುಪೀಸ್ ಆಯ್ತು. ಮತ್ತೆ ಇದು ಸಪ್ರೇಟ್ ಇದ್ದಿದ್ದು, ಬಟ್ ಅವರು ಎಲ್ಲೋ ಒಂದೊಂದ್ ಕಡೆ ಎರಡನ್ನೂ ಹಾಕಿರ್ತಾರೆ. ಬಟ್ ನಾನು ಎಲ್ಲಾನು ತಗೊಂಡು ಒಟ್ಟಿಗೆ ಕಾಂಬಿನೇಷನ್ ಮಾಡ್ಕೋಬೇಕಲ್ಲ, ಅದಕ್ಕೆ ಮಾಡ್ಕೊಂಡಿದ್ದೀನಿ. ಈ ಟಿ ಶರ್ಟಿಗೆ ನಾನು ಕೊಟ್ಟಿದ್ದು ಫುಲ್ ಸ್ಲೀವ್ ಇದೆ. ಈಗ ವಿಂಟರ್ ಬೇರೆ ಇದೆಯಲ್ಲ, ಚಳಿಗೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿ ತಗೊಂಡೆ. 89 ರುಪೀಸ್ ಕೊಟ್ಟೆ ಇದಕ್ಕೆ ನಾನು. ಮತ್ತೆ ಇದೇ ಕಾಂಬಿನೇಷನ್ದು ಪ್ಯಾಂಟ್ ಸಿಕ್ತು, ಮುಂದೆ ಹೋಗ್ಬಿಡುತ್ತೆ. ಫಸ್ಟ್ ಟಿ ಶರ್ಟ್ ಸಿಕ್ತು, ಅದನ್ನ ನೋಡ್ಬಿಟ್ಟು ನಾನು ಫಸ್ಟ್ ಪ್ಯಾಂಟ್ ನೋಡಿದ್ನಲ್ಲ, ಅದನ್ನ ನೋಡ್ಕೊಂಡು ಹುಡ್ಕೊಂಡು ಹೋಗಿ ತಗೊಂಡೆ ಈ ಪ್ಯಾಂಟು. ಈ ಪ್ಯಾಂಟಿಗೆ ನಾನು 89 ರುಪೀಸ್, ಸೇಮ್ ಇದು 89 ಇದು 89, ಎರಡು ಸೇರಿ 89 ತಗೊಂಡೆ. ತುಂಬಾ ಚೆನ್ನಾಗಿದೆ, ಮಸ್ಲಿನ್ ಕ್ಲಾತು, ಕಾಟನ್ ತರ, ತುಂಬಾ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆ ಚುಚ್ಚುತ್ತೆ ಆ ತರ ಎಲ್ಲ ಇಷ್ಟ ಆಗಲ್ಲ. ಸೊ ಹೆಂಗಿದ್ರು ಇವಾಗ ಶಿವರಾತ್ರಿ ಹಬ್ಬ ಎಲ್ಲ ಬರ್ತಾ ಇದೆ, ನನ್ನ ಮಗಳಿಗೆ ಬಟ್ಟೆ ಎಲ್ಲ ಹಾಕೊಳ್ಳೋದಕ್ಕೆ ಬೇಕು ಅಂತ ಹೇಳಿ ಹೊಸ ಬಟ್ಟೆ ಇದ್ರೆ 2 ಪೇರ್ ತಂದಿದ್ದೀನಿ, ಒಂದು ಯುಗಾದಿಗೆ ಮತ್ತೆ ಶಿವರಾತ್ರಿಗೆ ಅಂತ ಹೇಳಿ. ಒಂದೊಂದು ಹಬ್ಬಕ್ಕೂ ಒಂದೊಂದು ಹಾಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಸುಮ್ಮನೆ ಇದ್ದೀನಿ. ಆಕ್ಚುಲಿ ಅವಳಿಗೆ ಈ ತರ ಚುಚ್ಚೋದು ಆ ತರ ಫ್ರಾಕ್ಸ್ ಎಲ್ಲ, ಗ್ರ್ಯಾಂಡ್ ಫ್ರಾಕ್ಸ್ ಎಲ್ಲ ಇಷ್ಟನೇ ಆಗಲ್ಲ. ನಂದು ಮಗಳದು ನಾಮಕರಣದಿಂದ ಹಿಡಿದು ಇಲ್ಲಿ ತನಕ ಏನೇನ್ ಫ್ರಾಕ್ಸ್ ಎಲ್ಲ ತೆಗೆದಿದ್ದೀನಿ, ಎಲ್ಲಾ ಫ್ರಾಕ್ಸ್ ಹಂಗೆ ಒಂದು ಬ್ಯಾಗಲ್ಲಿ ಕಟ್ಟಿ ಕಬೋರ್ಡಲ್ಲಿ ಇಟ್ಬಿಟ್ಟಿದ್ದೀನಿ. ಒಂದು ಯೂಸ್ ಮಾಡ್ತಾ ಇಲ್ಲ ಅವಳು. ಫಸ್ಟ್ ಕ್ರೈಯಿಂದ 1-2 ಫ್ರಾಕ್ಸ್ ತಗೊಂಡಿದ್ದೆ, ಅದು ಮಾತ್ರನೇ ಸಾಫ್ಟ್ ಆಗಿದೆ ಅಂತ ಹೇಳಿ ಯೂಸ್ ಮಾಡ್ತಿದ್ದಾಳೆ ಅಷ್ಟೇ. ಅದು ಬಿಟ್ರೆ ಯೂಶ್ವಲಿ ಯಾವಾಗ್ಲೂ ಈ ತರ ಪ್ಯಾಂಟ್ ಶರ್ಟೇ ಸಜೆಸ್ಟ್ ಮಾಡ್ತಿದ್ದೀನಿ ನನ್ನ ಮಗಳಿಗೆ ತಗೊಳ್ಳೋದಕ್ಕೆ ನಾನು. ಯಾಕಂದ್ರೆ ಅವಳು ವೇರ್ ಮಾಡಲ್ಲ, ಯಾವುದು ವೇರ್ ಮಾಡಲ್ಲ. ನನ್ನ ಮಕ್ಕಳು ಅಂತ ಹೇಳಲ್ಲ, ಎಲ್ಲಾ ಮಕ್ಳು ಹಂಗೆ ಅಂತ ಅನ್ಸುತ್ತೆ. ಆಕ್ಚುಲಿ ನಾನು 1-2 ವಿಡಿಯೋಸ್ ಅಲ್ಲಿ ನೋಡಿದೀನಿ, ಚುಚ್ಚುತ್ತೆ ಅಂತ ಇರ್ತಾರೆ ಮಕ್ಕಳು. ಸೊ ಅದಕ್ಕೋಸ್ಕರನೇ ಬೇಡವೇ ಬೇಡ ಅಂತ ಹೇಳಿ ಡಿಸೈಡ್ ಆಗ್ಬಿಟ್ಟಿದೀನಿ. ಹಬ್ಬಕ್ಕೆ ಏನಾದ್ರು ಈ ಸಂಕ್ರಾಂತಿ ಹಬ್ಬ ಮತ್ತೆ ವರಮಹಾಲಕ್ಷ್ಮಿ ಹಬ್ಬದಲ್ಲೆಲ್ಲ ಕುಂಕುಮಕ್ಕೆಲ್ಲ ಹೋಗ್ತೀವಲ್ಲ, ಅವಾಗ ಬೇಕು ಅಂತ ಹೇಳಿ 1-2 ಲಂಗ ಬ್ಲೌಸ್ ತಗೊಂಡಿದ್ದು, ಅದು ಎಲ್ಲ ಚಿಕ್ಕದಾಗ್ತಾ ಬಂದಿದ್ದಾವೆ. ಆಲ್ರೆಡಿ 2 ಇಯರ್ಸ್ ಆಯ್ತು ತಗೊಂಡು. ಸೊ ಇವಾಗ ನೆಕ್ಸ್ಟ್ ವರಮಹಾಲಕ್ಷ್ಮಿ ಟೈಮಲ್ಲಿ ಒಂದು ಲಂಗ ಬ್ಲೌಸ್ ಎಲ್ಲ ಹೊಲಿಸ್ಬೇಕು ಅವಳಿಗೆ. ಸ್ಯಾರಿ ಏನಾದ್ರು ತಗೊಂಡು ಸ್ಟಿಚ್ ಮಾಡ್ಸೋಣ ಅಂತ ಪ್ಲಾನ್ ಅಲ್ಲಿ ಇದ್ದೀನಿ. ಗೌನ್ ತರನೇ ಸ್ಟಿಚ್ ಮಾಡಿಸ್ಬಿಡೋಣ ಅಂತ. ಯಾಕಂದ್ರೆ ಬ್ಲೌಸ್ ಒಂದು ಲಂಗ ಒಂದು ಕಟ್ಟೋದಿದ್ರೆ ಒಂಥರ ಇರಿಟೇಷನ್ ಆಗುತ್ತಲ್ವ ಮಕ್ಳಿಗೂ, ಅವಳು ಹಾಕೊಳ್ಳೋದು ಇಲ್ಲ. ಸೊ ಅದಕ್ಕೋಸ್ಕರ ಇವಾಗ ಇನ್ನೊಂದು ತಗೊಂಡಿದ್ದೀನಿ. ಇದಂತೂ ತುಂಬಾ ಇಷ್ಟ ಆಯ್ತು ನನಗೆ. ಮಿಕ್ಕಿ ಮೌಸ್ ಬಂದಿದೆ, ಮಿಕ್ಕಿ ಮೌಸ್ದು ಇಷ್ಟು ಒಂದು ನೀ ಕೆಳಗಡೆ 3/4 ಲೆಂತ್ ಬರುತ್ತೆ ಅನ್ಸುತ್ತೆ ಅವಳಿಗೆ. ನೀ ಲೆಂತ್ಗಿಂತ ಕೆಳಗಡೆ ಬರುತ್ತೆ. ಫುಲ್ ಸ್ಲೀವ್ ಇದೆ, ತುಂಬಾ ಥಿಕ್ ಆಗಿದೆ. ಈ ವಿಂಟರ್ಗಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೆ ಹಾಕೋದಿಕ್ಕೆ. ಸೊ ಅದಕ್ಕೋಸ್ಕರ ಇದನ್ನ ತಗೊಂಡೆ ನಾನು. ಈ ಡ್ರೆಸ್ಸು ತುಂಬಾ ಇಷ್ಟ ಆಯ್ತು ನನಗೆ. ಇದೆಲ್ಲ ಸೇರಿ ನಾನು ಟೋಟಲ್ ನಮ್ಮ ಹಸ್ಬೆಂಡ್ಗೆ 3 ಪೇರ್ಸ್ ತಗೊಂಡೆ, ಫುಲ್ ಸೆಟ್. ಅಂದ್ರೆ ಟಿ ಶರ್ಟು ಶಾರ್ಟ್ಸು 3 ಪೇರ್ಸು. ನನ್ನ ಮಗಳಿಗೆ 3 ಸೆಟ್ಸ್ ತಗೊಂಡೆ. ಎಲ್ಲ ಸೇರಿ 2298 ರುಪೀಸ್ ಏನೋ ಆಯ್ತು. ಬಟ್ ವರ್ತ್ ಅನಿಸ್ತು ನನ್ಗಂತೂ. ಚೆನ್ನಾಗಿದೆ, ಕ್ವಾಲಿಟಿ ವೈಸು ಚೆನ್ನಾಗಿದೆ ಎಲ್ಲ ಬಟ್ಟೆನೂ. ಒಂದಷ್ಟು ಮಕ್ಕಳದು ಕಲರ್ಸ್ ಎಲ್ಲನೂ ಡಿಮ್ ಅನ್ಸುತ್ತೆ, ತುಂಬಾ ಡಿಮ್ ಅನ್ಸುತ್ತೆ ಕಲರು. ಬಟ್ ಕ್ವಾಲಿಟಿ ವೈಸ್ ಚೆನ್ನಾಗಿರುತ್ತೆ. ನಮಗೆ ಪೇಷನ್ಸ್ ಇರ್ಬೇಕು ಅಲ್ಲಿಗೆ ಹೋದ್ರೆ ಹುಡ್ಕೊಂಡು ತಗೊಳ್ಳೋ ಅಷ್ಟು. ಯಾಕಂದ್ರೆ ಎಲ್ಲ ಫುಲ್ ಮಿಕ್ಸ್ ಮಾಡ್ಬಿಟ್ಟಿರ್ತಾರೆ. ಸ್ಮಾಲ್ ಎಲ್ಲ ಮೀಡಿಯಂ ಅಲ್ಲಿ ಹಾಕಿರ್ತಾರೆ, ಮೀಡಿಯಂ ಎಲ್ಲ ಲಾರ್ಜ್ ಅಲ್ಲಿ ಮಿಕ್ಸ್ ಮಾಡಿರ್ತಾರೆ, ತಗೊಳ್ಳೋರೆಲ್ಲ ಗೊತ್ತಲ್ಲ. ಸೊ ಅದರಿಂದ ಪೇಷನ್ಸ್ ಇಂದ ಹೋಗಿ ಪೇಷನ್ಸ್ ಇಟ್ಟು ಶಾಪಿಂಗ್ ಮಾಡ್ಕೊಂಡ್ ಬರ್ಬೇಕು. ಬಟ್ ತುಂಬಾ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್. ನಾನು ವಿಮೆನ್ಸ್ದು ಅಷ್ಟೊಂದೇನು ನೋಡಕ್ ಹೋಗ್ಲಿಲ್ಲ, ಯಾಕಂದ್ರೆ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಅಲ್ಲಿ. ಅದಕ್ಕೆ ತಗೊಂಡಿರೋರು ಯಾರಾದ್ರೂ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ಸಜೆಷನ್ಸ್ ಅಲ್ಲಿ ಕಮೆಂಟ್ ಅಲ್ಲಿ ನೋಡ್ಕೊಂಡು ಹೋಗಿ ನೋಡ್ತೀನಿ. ಇದಿಷ್ಟು ಆಗಿತ್ತು ಇವತ್ತಿನ ವಿಡಿಯೋ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರಿಗೂ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನನಗೆ ಸಪೋರ್ಟ್ ಮಾಡಿ ಪ್ಲೀಸ್. ನಮ್ಮಂಥವ್ರನ್ನ ಬೆಳೆಸೋದಕ್ಕೆ ಟ್ರೈ ಮಾಡಿ. ಮೀನ್ಸ್ ನಾನು ಹೇಳ್ತಾ ಇರೋದು ಯೂಟ್ಯೂಬ್ ಗ್ರೋತ್ ಬಗ್ಗೆ. ದಯವಿಟ್ಟು ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎವ್ರಿ ಒನ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.